ಭದ್ರಾವತಿ ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಜೂಜಾಟ ಆಡ್ತಾ ಇದ್ದಂಥ 19 ಜನರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅಕ್ರಮ ಚಟುವಟಿಕೆಗಳ ದಂಧೆಗೆ ಕಡಿವಾಣ ಹಾಕುವಂತೆ ಸಾರ್ವಜನಿಕರ ಅಹವಾಲು ಕೇಳಿ ಬರ್ತಾ ಇತ್ತು. ಈಗ ಅಂತಹ ದಂಧೆಗೆ ಬ್ರೇಕ್ ಹಾಕೋಕೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಡ್ರೋನ್ ಹಾರಿಸಿ ಅವರನ್ನು ಪತ್ತೆ ಮಾಡಿ 19 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದೆ. ಈ ಹಿಂದೆ ಪೊಲೀಸರೇ ಇಂಥ ದಂಧೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅಂತೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ರು. ಆದರೆ ಈಗ SP ನಿಖಿಲ್ ಅವರ ಖಡಕ್ ಸೂಚನೆ ಅಡಿಯಲ್ಲಿ ಪ್ರಥಮ ಬಾರಿಗೆ ಡ್ರೋನ್ ಕಾರ್ಯಾಚರಣೆ ಮಾಡಲಾಗಿದೆ. ಶಿವಮೊಗ್ಗ ಗ್ರಾಮಾಂತರ ಭಾಗವಾದ ರಾಗಿಗುಡ್ಡದಲ್ಲಿ ಡ್ರೋನ್ ಹಾರಿಸಿದರೆ ಭದ್ರಾವತಿ ಗ್ರಾಮಾಂತರ ಭಾಗವಾದ ಕೂಡ್ಲಿಗೆರೆ ಅರಣ್ಯ ಪ್ರದೇಶದಲ್ಲಿ ಇನ್ನೊಂದು ಡ್ರೋನ್ ಹಾರಿದೆ. ರಾಗಿಗುಡ್ಡದಲ್ಲಿ ಅಕ್ರಮ ಚಟುವಟಿಕೆ ವಿರುದ್ಧ ಕ್ರಮ ಜರುಗಿಸೋಕೆ ಡ್ರೋನ್ ಹಾರಿಸಲಾಗಿತ್ತು. ಈಗ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಕೂಡ್ಲಿಗೆರೆ ಅರಣ್ಯ ವ್ಯಾಪ್ತಿಯ ದೃಶ್ಯವಾಗಿದೆ. ತೂರುಬಿಲ್ಲೆ ಎಂಬ ಜೂಜಾಟದಲ್ಲಿ ತೊಡಗಿದ್ದ ಇವರು ಡ್ರೋನ್ ನೋಡಿದ ಕೂಡಲೇ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಇದೊಂದು ವಿಶೇಷವಾದಂಥ ಕಾರ್ಯಾಚರಣೆ. ಪೊಲೀಸರು ಡ್ರೋನ್ ಹಾರಿಸಿದ್ದಾರೆ. ಮರೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅಥವಾ ಕಾಡಿನ ಮಧ್ಯೆ ಅಥವಾ ಯಾವುದಾದ್ರೂ ಒಂದು ನಿರ್ಜನ ಜಾಗದಲ್ಲಿ ಈ ರೀತಿ ಜೂಜಾಟವನ್ನು ಆಡ್ತಾರೆ. ಜೂಜಾಟ ಬೇರೆ ಬೇರೆ ಥರದ ಆಟ ಆಗಿರ್ಬೋದು. ಆದರೆ ಇಲ್ಲಿ ತೂರುಬಿಲ್ಲೆ ಆಟ ಆಡ್ತಾಯಿದ್ರು. ಕೆಲವು ಕಡೆ ಇಸ್ಪೀಟ್ ಆಡ್ತಾರೆ. ಅವರನ್ನು ಪತ್ತೆ ಮಾಡೋಕ್ಕೆ ಪೊಲೀಸರು ಈಗ ಡ್ರೋನ್ ಹಾರಿಸ್ತಾ ಇದ್ದಾರೆ. ಸಾರ್ವಜನಿಕರು ದೂರು ಕೊಡ್ತಾನೆ ಇದ್ರು, ಈ ರೀತಿ ಚಟುವಟಿಕೆ ನಿರಂತರ ನಡೀತಾ ಇದೆ, ಪೊಲೀಸರು ಕ್ರಮ ತಗೋಬೇಕು ಅಂಥೇಳಿ. ಆದರೆ ಈಗ ಶಿವಮೊಗ್ಗ ಪೊಲೀಸರು ಒಂದು ವಿಭಿನ್ನ ಕಾರ್ಯಾಚರಣೆಗೆ ಕೈ ಹಾಕಿದರೆ. SP ನಿಖಿಲ್ ಅವರ ಮಾರ್ಗದರ್ಶನದಲ್ಲಿ ಡ್ರೋನ್ ಕಾಡಿನ ಮೇಲೆ ಹಾರ್ತಾ ಹೋಗುತ್ತೆ. ಒಂದು ಚಿಕ್ಕದಾದಂಥ ಒಂದು ಖಾಲಿ ಜಾಗದಲ್ಲಿ ಅದಕ್ಕಲ್ಲಿ ಬರಲಿಕ್ಕೆ ಒಂದು ಕಾಲುದಾರಿ ಇದೆ. ಅಲ್ಲಿ ಕೆಲವರು ತೂರುಬಿಲ್ಲೆ ಜೂಜಾಟ ಆಡ್ತಿದ್ದಾರೆ. ಇನ್ನು ಕೆಲವರು ರಸ್ತೆ ಬದಿಯಲ್ಲಿದ್ದಾರೆ. ನೀವು ಗಮನಿಸ್ಬೋದು, ಅವರ ಜಾಗಕ್ಕೆ ಬರ್ತಕ್ಕಂಥವ್ರು. ಕೊನೆಗೆ ಅವರೆಲ್ಲರೂ ಬಂದು ಸುತ್ತುವರೆದು ಆ ತೂರುಬಿಲ್ಲೆ ಜೂಜಾಟವನ್ನು ಆಡ್ತಾ ಇದ್ದಾರೆ. ಕೊನೆಗೆ ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ, ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಸರಿಸುಮಾರು 19 ಜನರ ಮೇಲೆ FIR ದಾಖಲು ಮಾಡಿದ್ದಾರಂತೆ. ಭದ್ರಾವತಿಯಲ್ಲಿ ಈ ರೀತಿಯ ಪ್ರಕರಣಗಳು ತುಂಬ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗೋಗಿದೆ. ಎಷ್ಟೋ ರಾಜಕಾರಣಿಗಳು ಇಂತಹ ಜೂಜಾಟ ಆಡೋರನ್ನ ರಕ್ಷಣೆ ಮಾಡ್ತಾರೆ ಅಂತಕ್ಕಂಥ ಆರೋಪವೂ ಸಹ ಇದೆ. ಇವರು ಪೊಲೀಸ್ ಸ್ಟೇಷನ್ಗೆ ಹೋದರೆ ಬಿಡಿಸ್ಲಿಕ್ಕೆ ಮೊದಲು ಬರೋರೇ ರಾಜಕಾರಣಿಗಳು ಅಂತಕ್ಕಂಥ ಮಾತಿದೆ. ಭದ್ರಾವತಿ ಜೂಜಾಟಕ್ಕೆ ಒಂದು ರೀತಿಯಲ್ಲಿ ಕುಖ್ಯಾತಿ ಪಡೆದಂಥ, ಶಿವಮೊಗ್ಗ ಜಿಲ್ಲೆಯಲ್ಲಿ ಕುಖ್ಯಾತಿ ಪಡೆದಂಥ ಒಂದು ಜಾಗ. ಕ್ರೈಮ್ ರೇಟ್ ವಾಸ್ತವವಾಗಿ ಬೇರೆ ಕಡೆಗಿಂತ ಭದ್ರಾವತಿಯಲ್ಲಿ ಹೆಚ್ಚಿರುತ್ತೆ. ರಾಜಕಾರಣಿಗಳ ರಕ್ಷಣೆ ಇದ್ದ ಕಾರಣಕ್ಕಾಗಿ ಜೂಜಾಟ ಅಲ್ಲಿ ಎಗ್ಗಿಲ್ಲದೆ ಮಿತಿಮೀರಿ ಹೋಗಿದೆ ಅಂತಲೇ ಹೇಳ್ಬೋದು. ಆದರೆ ಈಗ ಪೊಲೀಸರು ಭಾಳ ದಿನಗಳ ನಂತರ, ಭಾಳ ವರ್ಷಗಳ ನಂತರ ಒಂದು ಖಡಕ್ ಕಾರ್ಯಾಚರಣೆ ತಗೊಂಡ ರೀತಿಯಲ್ಲಿ ಕಾಣ್ತಾ ಇದೆ. ಜೂಜಾಟ ಆಡೋರ ವಿರುದ್ಧ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಈ FIR ದಾಖಲಾದ ನಂತರ ಮುಂದೇನು ಮಾಡ್ತಾರೆ, ಅಥವಾ ಈ ರೀತಿ ಕಾರ್ಯಾಚರಣೆ ಮುಂದುವರಿತಾ ಇಡೀ ಭದ್ರಾವತಿ ತಾಲೂಕಿನಲ್ಲಿ ಜೂಜಾಟ ತಡೆ ಬೀಳುತ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಅಲ್ಲಿ ಜೂಜಾಟ ಹೇಗೆ ನಡೆಯುತ್ತೆ ಅಂತಂದರೆ, ಆ ಜೂಜಾಟವನ್ನು ಒಂದು ಟೂರ್ನಮೆಂಟ್ ಥರ ಆಯೋಜನೆ ಮಾಡ್ತಾರೆ. ಬೇರೆ ಜಿಲ್ಲೆ, ಬೇರೆ ರಾಜ್ಯಗಳಿಂದಲೂ ಸಹ ಅಲ್ಲಿ ಜೂಜಾಟಕ್ಕೆ ಬರ್ತಾರೆ ಅಂತಕ್ಕಂಥ ಮಾತಿದೆ. ಮತ್ತು ಭದ್ರಾವತಿಯ ಕೆಲವರು ಜೂಜಾಡಲಿಕ್ಕೆ ಇಂತಹ ಟೂರ್ನಮೆಂಟ್ಗಳಿಗೆ ಹೋಗ್ತಾರೆ. ಒಂದು ಗೀಡಿನ ಥರ ಬೆಳೆದಿದೆ ಈ ಜೂಜಾಟ ಅಂತಕ್ಕಂಥ ಮಾತಿದೆ. ಎಷ್ಟೋ ಸಂಸಾರಗಳು ಹಾಳಾಗಿ ಹೋಗಿದೆ. ಹಾಗಾಗಿ ಪೊಲೀಸರು ಇಂತಹ ಕ್ರಮಗಳ ವಿರುದ್ಧ ಕಠಿಣ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ. ಈಗ ಏನೋ ಡ್ರೋನ್ ಹಾರಿಸಿದ್ದಾರೆ, ಕೆಲವರು ಪತ್ತೆಯಾಗಿದ್ದಾರೆ, ಕಾಣ್ತಾ ಇದ್ದಾರೆ. ಆದರೆ ಇನ್ನೂ ಮಾಡಬೇಕಾದ ಕೆಲಸ ಭಾಳಷ್ಟಿದೆ. ಭದ್ರಾವತಿಯಲ್ಲಿದೆ. ಕೇವಲ ಭದ್ರಾವತಿ ಅಂತ ಹೇಳೋದಲ್ಲ, ಮಲೆನಾಡಿನ ಬಹುತೇಕ ಜಿಲ್ಲೆಗಳಲ್ಲಿದೆ. ಶಿವಮೊಗ್ಗದಲ್ಲೂ ಇದೆ. ಶಿವಮೊಗ್ಗದಲ್ಲೂ ಭಾಳಷ್ಟು ಕಡೆ ಪೊಲೀಸರಿಗೆ ಗೊತ್ತಿರತಕ್ಕಂಥ ಜಾಗಗಳಲ್ಲಿ ಈ ರೀತಿ ಜೂಜಾಟವನ್ನು ಆಡ್ತಾರೆ. SP ನಿಖಿಲ್ ಅವರು ಯಾವ ರೀತಿ ಖಡಕ್ ಕಾರ್ಯಾಚರಣೆಯನ್ನು ಮಾಡ್ತಾರೆ ನೋಡಬೇಕಾಗಿದೆ. ಈ ರೀತಿಯಾದಂಥ ಕಾರ್ಯಕ್ಕೆ ಒಂದು ಕೊನೆಯನ್ನು ಹಡಬೇಕಾಗಿದೆ.